ಸ್ನೇಹಿತರೆ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್. ಫಸ್ಟ್ ಟೈಮು ಒಂದು ವಿಡಿಯೋನ ಫಸ್ಟಿಂದ ಲಾಸ್ಟ್ ಗಂಟ ವಿಡಿಯೋನ ಮಾಡಿದ್ದೀನಿ. ಓಕೆ, ಒಂದು ಲೈಟ್ ಫಿಟ್ಟಿಂಗ್ಸು ಯಾವ ಥರ ಇದೆ, ಯಾವ ಥರ ಫಿಟ್ಟಿಂಗನ್ನು ಮಾಡಿದ್ವಿ, ಯಾವ ಥರ ಬರುತ್ತೆ, ಫೈನಲ್ ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಬಾಕ್ಸನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಾದ್ಮೇಲೆ ನೋಡಿ ಎಷ್ಟು ಥರದ್ದು ಐಟಮ್ಸು ಇರುತ್ತೆ. ಎಲ್ಲ ಸಪ್ರೇಟಾಗಿ ಐಟಮು ಇರುತ್ತೆ. ಈ ಸಪ್ರೇಟಾಗಿ ಐಟಮ್ ಇರೋದನ್ನು ಪ್ರತಿಯೊಂದನ್ನು ನೀಟಾಗಿ ಜೋಡಿಸ್ಬೇಕು. ಒಂದು ಮಿಸ್ ಆಯಿತು ಅಂದರೆ ಈ ಲೈಟು ಸರಿಯಾಗಿ ಕೂರೋದಿಲ್ಲ. ಆಮೇಲೆ ಈ ಲೈಟನ್ನು ಎಲ್ಲರೂ ಅಸೆಂಬಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇದು ಅನುಭವ ಉಳ್ಳವರು ಮಾತ್ರ ಮಾಡಿದ್ರೆ ಮಾತ್ರ ಲೈಟು ಫಿನಿಶಿಂಗ್ ಬರುತ್ತೆ. ಯಾಕಂದರೆ ಒಂದು ರಾಡು ಮಿಸ್ ಆಯಿತು ಓಕೆ ಅಂದರೆ ಇದು ಸರಿಯಾಗಿ ಬರೋದಿಲ್ಲ. ನೀವು 50,000 60,000 1 ಲಕ್ಷ ಕೊಟ್ಟು ತೊಗೊಬಂದಿರ್ತೀರ. ಓಕೆ, ಒಂದು ಪಾರ್ಟ್ಸು ಮಿಸ್ ಆಯಿತು ಮತ್ತು ಒಂದು ವೈರು ಕಲೆಕ್ಷನ್ ಕೊಡೋದು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಶಾರ್ಟ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಅದು ಇಟ್ಕೊಂಡಾಗ ಓಕೆ ಕರೆಂಟ್ ಶಾಕ್ ಹೊಡೆಯೋದು ಜಾಸ್ತಿ ಇರ್ತದೆ. ಹಾಗಾಗಿ ಈ ಥರ ದೊಡ್ಡ ಲೈಟನ್ನು ತೊಗೋಬೇಕಾದಾಗ ನಮ್ಮ ಥರ ಅನುಭವ ಉಳ್ಳವ್ರ ಹತ್ರನೇ ನೀವು ಮಾಡಿಸಿ, ಆವಾಗ ಮಾತ್ರ ಇದು ಅಚ್ಚುಕಟ್ಟಾಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಎಲ್ಲ ಜೋಡಣೆ ಮಾಡಿದ್ದೀವಿ. ಜೋಡಣೆ ಮಾಡಾದ್ಮೇಲೆ ಈ ಥರ ಬರ್ತಾ ಹೋಗುತ್ತೆ. ಬಂದಾದಮೇಲೆ ನೋಡಿ ಈ ಥರ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ಇದನ್ನು ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ತೆಳಗಡೆನೇ ಏನು ಮಾಡ್ಕೋಬೇಕು, ಓಕೆ, ಇದನ್ನು ಚೆಕಿಂಗ್ ಮಾಡ್ಕೊಬೇಕು. ತೆಳಗಡೆನೇ ಲೈಟ್ ಬರ್ತದೆ ಇಲ್ಲ ಅಂತ ಚೆಕಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಹೋಗಿ ಚೆಕಿಂಗ್ ಮಾಡಿಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಇದನ್ನು ಎತ್ತೋದಕ್ಕೆ ಮಿನಿಮಮ್ ಒಂದು 5ರಿಂದ 6 ಜನ 7 ಜನ ಸೇರಿಕೊಂಡು ಇದನ್ನು ಮೇಲ್ಗಡೆ ಎತ್ತಿದ್ದೀವಿ. ಹಾಗಾಗಿ ಅಲ್ಲಿ ರೆಡಿ ಮಾಡೋದಕ್ಕಾಗಲ್ಲ. ತೆಳಗಡೆನೇ ಚೆಕಿಂಗ್ ಮಾಡ್ಕೊಂಡು ನೋಡಿ, ಎಲ್ಲವುದು ತೆಳಗಡೆ ಚೆಕಿಂಗ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಎಲ್ಲ ಇಲ್ಲೇ ನೀಟಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೆಟಪ್ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಚೆಕಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮ್ಯಾಕ್ ಎತ್ತೋದಕ್ಕೆ ಈಸಿ ಆಗಿಬಿಡುತ್ತೆ. ನಾವು ಚೆಕಿಂಗ್ ಮಾಡ್ಕೊಳ್ಳಿಲ್ಲ, ಮೇಲೆತ್ತಿದ್ವಿ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ಇರಬೇಕು. ಆದರೆ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಏನೋ ಬೈ ಮಿಸ್ಟೇಕಾಗಿ ಯಾವುದೋ ಒಂದು ವೈರು ನಾವು ಕಲೆಕ್ಷನ್ ಕೊಡ್ದೇನೆ, ಯಾವುದೋ ಒಂದು ವೈರು ಲಿಂಕ್ ಆಗ್ದೇನೆ ಏನಾಗುತ್ತೆ ಮಿಸ್ ಆಗಿಬಿಡುತ್ತೆ. ಆಮೇಲೆ ಮೇಲೆತ್ತಿ ರಿಪೇರಿ ಮಾಡೋದಕ್ಕಾಗೋದಿಲ್ಲ. ನಾವು ಏನೇ ಚೆಕಿಂಗ್ ಮಾಡ್ಕೊಂಡಿದ್ರು ತೆಳಗಡೆ ಚೆಕಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಇದು 3 ಕಲರ್ ಬರ್ತಾ ಹೋಗುತ್ತೆ. ವೈಟು, ವಾಮ್ ವೈಟು, ನ್ಯೂಟ್ರಲ್ ವೈಟು ಬರ್ತಾ ಹೋಗುತ್ತೆ. ನೋಡಿ ಎಲ್ಲ ಫುಲ್ಲು ತೆಳಗಡೆನೇ ಚೆಕಿಂಗನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಈ ಜಾಗಕ್ಕೆ ಇದನ್ನು ಮೇಲ್ಗಡೆ ಎತ್ತಬೇಕು. ನೋಡಿ ಚೆಕಿಂಗ್ ಆದಮೇಲೆ ಇದನ್ನು ಮೇಲ್ಗಡೆ ಫಿಟ್ಟಿಂಗ್ ಮಾಡಿದ್ದೀವಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಈ ಥರ ಇದು ಲುಕ್ಕಾಗಿ ಕಾಣಿಸ್ತಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಬೆಳಗ್ಗೆ ಸ್ಟಾರ್ಟ್ ಮಾಡಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಕ್ಲೋಸ್ ಆಗೋದಕ್ಕೆ ನೈಟ್ ಬಂದುಬಿಟ್ಟು 12 ಗಂಟೆ ಆಯಿತು. ಓಕೆನಾ. ಯಾಕಂದರೆ ಪ್ರತಿಯೊಂದು ಒಂದೊಂದೇ ಜೋಡಣೆ ಮಾಡಬೇಕಾಗತ್ತೆ. ಹಾಗಾಗಿ ಅಷ್ಟು ಟೈಮ್ ಹಿಡಿತದೆ ಮತ್ತು ಅಷ್ಟು ಚೆನ್ನಾಗಿ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ವರ್ಕ್ ಇದ್ರೂ ಹೇಳಿ ಬಂದು ನಿಮಗೆ ಮಾಡಿಕೊಡ್ತೀನಿ. ಇಷ್ಟು ಕ್ವಾಲಿಟಿಯಾಗಿ ವರ್ಕನ್ನು ಮಾಡಿಕೊಡ್ತೀನಿ. ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವೀಸು. ಭಾಳಷ್ಟು ಜನಗಳಿಗೆ ಯಾವ ಜಾಗಕ್ಕೆ ಯಾವ ಲೈಟ್ ಹಾಕಬೇಕಂತ ಗೊತ್ತಿರೋದಿಲ್ಲ. ನೀವು ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ಬಂದು ನಿಮಗೆ ಮನೇಲಿ ಯಾವ ಜಾಗಕ್ಕೆ ಯಾವ ಲೈಟನ್ನು ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಫಿಟ್ಟಿಂಗ್ಸ್ ಮಾಡಿಕೊಡ್ತೀನಿ. ಓಕೆನಾ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಪ್ರೊಫೈಲ್ ಲೈಟು, ಸೆನ್ಸರ್ ವರ್ಕಿಂಗು, ಫ್ಯಾನ್ಸಿ ಲೈಟು, ರಿಪೇರಿ ಆ್ಯಂಡ್ ಸರ್ವೀಸು ಎಲ್ಲ ವರ್ಕನ್ನು ಮಾಡಿಕೊಡ್ತೀನಿ. ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಚೆನ್ನಾಗಿದ್ದರೆ 4 ಜನಕ್ಕೆ ಶೇರನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.